ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಎಐಸಿಸಿಯ ಅಧ್ಯಕ್ಷರು, ರಾಜ್ಯಸಭೆಯ ವಿಪಕ್ಷದ ನಾಯಕರು, ಭಾರತ ದೇಶ ಕಂಡ ಅಪ್ರತಿಮ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಉತ್ತರಾಖಂಡದ ಹರ್ದ್ವಾಲಿಯ ರಾಮಲೀಲಾ ಮೈದಾನದಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತಾಡಿ ಹಿಂತಿರುಗಿದ ನಂತರ ಅಲ್ಲಿರ್ತಕ್ಕಂಥ BJP ಮತ್ತು RSS ಸನಾತನವಾದಿಯ ಸಂಘಟನೆಕಾರರು ಆ ಸ್ಥಳವನ್ನು ಶುದ್ಧೀಕರಣ ಮಾಡಿದ್ದು ಅಮಾನವೀಯ ಘಟನೆ. ಇದು ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗೂ ತಲೆ ತಗ್ಗಿಸ್ತಕ್ಕಂಥ ಘಟನೆ ಆಗಿದ್ದು, ನಾವು ಕಾಂಗ್ರೆಸ್ ಪಕ್ಷ ಮತ್ತು ವಿವಿಧ ದಲಿತ ಸಂಘಟನೆ, ಬಹುಜನ್ ಸಮಾಜ್ ಪಾರ್ಟಿ, DSS, ವಿವಿಧ ಪ್ರಗತಿಪರ ವಿಚಾರದಲ್ಲಿರ್ತಕ್ಕಂಥ ಸಂಘಟನೆ ನೇತೃತ್ವದಲ್ಲಿ ನಾವು ತೀವ್ರವಾಗಿ ಪತ್ರಿಕಾಗೋಷ್ಠಿ ಮೂಲಕ ಖಂಡಿಸ್ತಾ ಇದ್ದೀವಿ. ಈ ಶುದ್ಧೀಕರಣ ಮಾಡುವುದು ಭಾರತೀಯ ಜನತಾ ಪಾರ್ಟಿ ಮತ್ತು RSSನ ಜಾತಿವಾದಿ ಮತ್ತು ಮನುವಾದಿಯ ವಿಚಾರಧಾರೆ ಇರತಕ್ಕಂಥವರು. ಇದು ಹಿಂದೆ ಬಾಬು ಜಗಜೀವನ್ ರಾಮ್ ಅವರು ಈ ದೇಶದ ಉಪಪ್ರಧಾನಮಂತ್ರಿ ಇದ್ದ ಕಾಲದಲ್ಲಿ ಅವರು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಹೋಗಿ ಉದ್ಘಾಟನೆಯನ್ನು ಮಾಡಿ ಹಿಂತಿರುಗಿದ ಸಂದರ್ಭದಲ್ಲಿ ಕೂಡ ಈ ಜಾತಿವಾದಿ ವಿಚಾರವಿರತಕ್ಕಂಥ BJP RSSನ ಸಂಘಟನೆಕಾರರು ಆ ಸ್ಥಳವನ್ನು ಶುದ್ಧೀಕರಣ ಮಾಡಿದರು. ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ BJP ಅಧಿಕಾರಕ್ಕೆ ಬಂದ ಮೇಲೆ ಇಂಥ ಅಮಾನವೀಯ ಘಟನೆಗಳು ಈ 12 ವರ್ಷದಲ್ಲಿ ಅನೇಕ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥದ್ದು ತಮ್ಮೆಲ್ಲರಿಗೆ ಗುರುತಿದ್ದಂಥ ವಿಷಯ. ಇದೇ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಒಬ್ಬ ದಲಿತ ನಾಯಕನನ್ನು ಈ ದೇಶದ ಉತ್ತುಂಗ ಸ್ಥಾನ ರಾಷ್ಟ್ರಪತಿ ಹುದ್ದೆಯನ್ನು ಆಯ್ಕೆ ಮಾಡಿ ಅದರ ಲಾಭವನ್ನು ಪಡೆದುಕೊಂಡಿರ್ತಕ್ಕಂಥ BJP ಅಂದಿನ ಸಂದರ್ಭದಲ್ಲಿ ಹೊಸದಾಗಿ ಕಟ್ಟಡಕ್ಕಾಗಿ ಸಿದ್ಧಾಗ್ತಕ್ಕಂಥ ಪಾರ್ಲಿಮೆಂಟಿನ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವ ಕೋವಿಂದ್ ಅವರನ್ನು ದೂರಿಟ್ಟು ಶಿಲಾನ್ಯಾಸ ಕಾರ್ಯಕ್ರಮ ಮಾಡಿದ್ದು ಕೂಡ ಇದು ಒಂದು ಕೂಡ ದಲಿತ ಸಮುದಾಯಕ್ಕೆ ಅವಮಾನ ಮಾಡಿರ್ತಕ್ಕಂಥದ್ದಕ್ಕೆ ಸಾಕ್ಷಿ. ತದನಂತರ ಒಬ್ಬ ಆದಿವಾಸಿ ದಲಿತ ಮಹಿಳೆಯನ್ನು ರಾಷ್ಟ್ರಪತಿ ಹುದ್ದೆಗೆ ಆಯ್ಕೆ ಮಾಡಿ ಅದರ ಲಾಭವನ್ನು ಪಡೆದುಕೊಂಡಿರ್ತಕ್ಕಂಥ BJP RSS ಆ ಮಹಿಳೆಯ ಉಪಸ್ಥಿತಿ ಇದ್ದಿರ್ತಕ್ಕಂಥ ಸಮಯದಲ್ಲಿ ಹೊಸದಾಗಿ ಉದ್ಘಾಟನೆಗೊಳ್ಳುವ ಪಾರ್ಲಿಮೆಂಟ್ ಉದ್ಘಾಟನೆಗೂ ಕೂಡ ಮುರ್ಮು ರಾಷ್ಟ್ರಪತಿ ಅವರನ್ನು ದೂರಿಟ್ಟಿದ್ದು ಇದು ಒಂದು ಜಾತೀಯತೆಗೆ ಹಿಡಿದಂಥ ಕನ್ನಡಿ. ದೇಶ ಸಂವಿಧಾನವನ್ನು ಅಂಗೀಕರಿಸಿ ಜಾರಿಯಾಗಿ 77 ವರ್ಷ ಗತಿಸಿದರೂ ಕೂಡ ಭಾರತ ದೇಶದಲ್ಲಿ ಜಾತೀಯತೆ, ಅಸ್ಪೃಶ್ಯತೆ ಆಚರಣೆ ಮುಂದುವರಿಸ್ಕೋತಾ ಬಂದಿರತಕ್ಕಂಥದ್ದು ನಾವೆಲ್ಲ ದಿನನಿತ್ಯ ಪತ್ರಿಕೆಯಲ್ಲಿ ಓದ್ತಾ ಇದ್ದೀವಿ. ಒಬ್ಬ ರಾಷ್ಟ್ರೀಯ ನಾಯಕ, ಒಬ್ಬ ಸರಳ ಸಜ್ಜನಿಕೆಯ ಒಳ್ಳೆಯ ವ್ಯಕ್ತಿತ್ವ ಇರತಕ್ಕಂಥವ್ರು ಇಡೀ ರಾಷ್ಟ್ರಾದ್ಯಂತ ತಮ್ಮ ಛಾಪನ್ನು ಮೂಡಿಸಿಕೊಂಡು ಬಂದಿರತಕ್ಕಂಥ ಒಬ್ಬ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ಅದರಲ್ಲಿ ವಿಶೇಷವಾಗಿ ಬಸವಾದಿ ಶರಣರ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಉತ್ತರಾಖಂಡದಲ್ಲಿ
ರಾಮಲೀಲಾ ಮೈದಾನದಲ್ಲಿ ಭಾಷಣ ಮಾಡಿ ಹೋಗಿರ್ತಕ್ಕಂಥ ಈ ಸ್ಥಳವನ್ನು RSS BJPಯ ವಿಚಾರಧಾರೆ ಉಳ್ತಕ್ಕಂಥ ಸನಾತನಿ ಚಿಂತನೆ ಉಳ್ತಕ್ಕಂಥ ಬಲಪಂಥಿ ವಿಚಾರಧಾರೆ ಉಳ್ತಕ್ಕಂಥ ಜಾತಿವಾದಿಗಳು ಮನುವಾದಿಗಳು ಒಬ್ಬ ದೇಶದ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ವಿಪಕ್ಷದ ನಾಯಕನಾಗಿರ್ತಕ್ಕಂಥ ಖರ್ಗೆ ಅವರು ಮಾಡಿರ್ತಕ್ಕ ಭಾಷಣವನ್ನು ಆ ಈ ಸ್ಥಳವನ್ನು ಶುದ್ಧೀಕರಣ ಮಾಡ್ತಾರಂದರೆ ಇನ್ನು ಭಾರತ ದೇಶದಲ್ಲಿ ಅಸ್ಪೃಶ್ಯತೆ ಆಚರಣೆ ಮುಂದುವರಿತಾ ಇದೆ ಅಂತಕ್ಕಂಥದ್ದು ಸಾಬೀತಾಗ್ತಾ ಇದೆ. ಅಸ್ಪೃಶ್ಯತೆ ಆಚರಣೆ ಮಾಡ್ತಕ್ಕಂಥವ್ರು BJP RSS ಬಜರಂಗದಳ ಶಿವಸೇನಾ VHPಯ ವಿಚಾರಧಾರೆ ಉಳ್ತಕ್ಕಂಥವ್ರು ಅಂತಕ್ಕಂಥದ್ದು ಜಗಜ್ಜಾಹಿರವಾಗಿದೆ. ಈ ಘಟನೆಯನ್ನು ನಾವು ಹುಮ್ನಾಬಾದ್ ತಾಲೂಕು ವತಿಯಿಂದ ಕಾಂಗ್ರೆಸ್ ಮತ್ತು ದಲಿತ್ ಪ್ಯಾಂಥರ್ ಇರ್ಬೋದು, ಬಹುಜನ್ ಸಮಾಜ್ ಪರೋಕ್ಷ ಇರ್ಬೋದು, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಈ ರಾಷ್ಟ್ರೀಯ ನಾಯಕನಿಗೆ ಮಾಡಿರ್ತಕ್ಕಂಥ ಅವಮಾನವನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಇಂಥ ಘಟನೆಗಳು ದೇಶದಲ್ಲಿ ಮರುಕಳಿಸದಂತೆ ಈ ದೇಶದ ಪ್ರಧಾನಿ ಮತ್ತು ಈ ದೇಶದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಮತ್ತು ಮೋದಿಯವರನ್ನ ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಆಗ್ರಹಪಡಿಸ್ತಾ ಇದ್ದೀವಿ. ಒಬ್ಬ ಬಡತನ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಮುತ್ಸದಿ ರಾಜಕಾರಣಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ರಾಜಾರೋಷವಾಗಿ ನಿಮ್ಮ RSS ಬಜರಂಗದಳ ಬಲಪಂಥಿ ವಿಚಾರಧಾರೆ ಇರತಕ್ಕಂಥವ್ರು ಒಂದು ಭಾಷಣ ಮಾಡಿ ಹೋಗಿರ್ತಕ್ಕಂಥ ಸ್ಥಳವನ್ನು ಶುದ್ಧೀಕರಣ ಮಾಡ್ತಾರಂದರೆ ನಿಮ್ಮಲ್ಲಿ ನೀವು ಅಧಿಕಾರಕ್ಕೆ ಬಂದ ಮೇಲೆ ಇನ್ನೂ ಅಸ್ಪೃಶ್ಯತೆಯನ್ನು ಜೀವಂತ ಇಡಬೇಕಂತಕ್ಕಂಥ ವಿಚಾರ ನಿಮ್ಮಲ್ಲಿ ಇದೆ ಅಂತ ಈ ಘಟನೆಯಿಂದ ಸಾಬೀತಾಗ್ತಾ ಇದೆ. ಅದಕ್ಕಾಗಿ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಮಲ್ಲಿಕಾರ್ಜುನ್ ಖರ್ಗೆ ಒಬ್ಬ ಸ್ವಚ್ಛ ಪ್ರಾಮಾಣಿಕತೆ ಮತ್ತು ಸರಳ ವ್ಯಕ್ತಿತ್ವ ಉಳ್ತಕ್ಕಂಥವ್ರು. ಅವರು ಪ್ರತಿ ಹಂತದಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಶೋಷಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಅವರ ಶ್ರೇಯೋಭಿವೃದ್ಧಿ, ಅವರಿಗೆ ಸಂವಿಧಾನದ ಆಶೆಯಂತೆ ಅವಕಾಶ ವಂಚಿತರನ್ನ ಸಂವಿಧಾನದ ಅಡಿಯಲ್ಲಿ ಅವರಿಗೆ ಎಲ್ಲ ಅವಕಾಶಗಳನ್ನು ಸಿಗಬೇಕಂತ ಪಾರ್ಲಿಮೆಂಟ್ ಒಳಗಡೆ ಪಾರ್ಲಿಮೆಂಟ್ ಹೊರಗಡೆ ಒತ್ತಾಯನ್ನ ಮಾಡ್ತಕ್ಕಂಥ ಒಬ್ಬ ಧೀಮಂತ ನಾಯಕ ಭಾರತ ದೇಶದಲ್ಲಿ ಯಾರಾದರೂ ಇದ್ದರೆ ಅದು ಮಲ್ಲಿಕಾರ್ಜುನ್ ಖರ್ಗೆ ಅಂತಕ್ಕಂಥ ಮಾತು ತಾವು ಅರ್ಥ ಮಾಡ್ಕೋಬೇಕು. ಇಂಥ ಒಬ್ಬ ಧೀಮಂತ ಮುತ್ಸದಿ ರಾಜಕಾರಣಿಯ ಭಾಷಣ ಮಾಡಿ ಹೋಗಿರ್ತಕ್ಕಂಥ ಈ ಸ್ಥಳವನ್ನು ನೀವು ಸಗಣಿ ಗೋಮೂತ್ರದಿಂದ ಶುದ್ಧೀಕರಣ ಮಾಡ್ತೀರಂದ್ರೆ ಬಡತನದಲ್ಲಿರ್ತಕ್ಕಂಥ ಶೋಷಿತರ ಮೇಲೆ ಯಾವ ರೀತಿ ನೀವು ದಬ್ಬಾಳಿಕೆ ಮಾಡಬಹುದು, ಅವರ ಪರಿಸ್ಥಿತಿ ಏನು ಅಂತಕ್ಕಂಥದ್ದು ನಾವು ಅವಲೋಕನೆ ಮಾಡ್ಕೋಬೇಕಾಗಿದೆ, ಚಿಂತನೆ ಮಾಡಬೇಕಾಗಿದೆ. ನಾವು ಇಂಥ ಘಟನೆಯನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಮತ್ತು ನಾವು ಇಂಥ ಘಟನೆಗೆ ಸಹಿಸಿಕೊಳ್ಳಲ್ಲ. ಈ ಪತ್ರಿಕಾಗೋಷ್ಠಿ ಮೂಲಕ ನಾವು ಹೇಳಕ್ಕೆ ಬಯಸ್ತಾ ಇದ್ದೀವಿ, ದೇಶದಲ್ಲಿ ಸಂವಿಧಾನದ ಆಶೆಯಂತೆ ಸರ್ಕಾರ ನಡೀಬೇಕು. ಸಂವಿಧಾನದ ಆಶೆಯ ವಿಚಾರಗಳು ದೇಶದ ಪ್ರತಿಯೊಂದು ವರ್ಗಕ್ಕೆ ಸಿಗ್ತಕ್ಕಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು. ಮತ್ತು ಈ ಘಟನೆಗೆ ಕಾರಣೀಭೂತರಾಗಿರ್ತಕ್ಕಂಥ BJP RSSನ ವಿಚಾರಧಾರೆ ಇರ್ತಕ್ಕಂಥ ಬಲಪಂಥೀಯ ಸನಾತನಿವಾದಿಗಳನ್ನು, ಈ ಘಟನೆ ಹಿಂದಿರ್ತಕ್ಕಂಥವರನ್ನು ಈ ಕೂಡಲೇ ಕೇಂದ್ರ ಸರ್ಕಾರ ಪತ್ತೆ ಹಚ್ಚಿ ಅವರ ಮೇಲೆ ಪ್ರಕರಣವನ್ನು ದಾಖಲಿಸಿ ಅವರನ್ನು ಬಂಧನಕ್ಕೆ ಒಳಪಡಿಸಬೇಕು ಅಂತಕ್ಕಂಥ ಒತ್ತಾಯ ಕೂಡ ನಾವು ಈ ಪತ್ರಿಕಾಗೋಷ್ಠಿ ಮೂಲಕ ಮಾಡ್ತಾ ಇದ್ದೀವಿ. ಇದೇ ವಿಷಯ ಆದ ಮೇಲೆ ಬರುವ 21ರಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಾಗರ ಬಣ ವತಿಯಿಂದ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮಾಡಿರ್ತಕ್ಕಂಥ ಅವಮಾನ ಇದು ಪ್ರತಿ ಮನುಕುಲಕ್ಕೆ ತಲೆ ತಗ್ಗಿಸ್ತಕ್ಕಂಥ ಒಂದು ಘಟನೆ ಆಗಿದ್ದು, ಇದನ್ನು ಖಂಡಿಸಿ 21ರಂದು ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ಸುದ್ದಿಗೋಷ್ಠಿ ಮೂಲಕ ಯಾರ್ಯಾರು ಪ್ರಗತಿಪರ ವಿಚಾರ ಇರ್ಬೋದು, ದಲಿತ ಸಂಘಟನೆಕಾರರು ಇರ್ಬೋದು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇರ್ಬೋದು, ಭೀಮ್ ಆರ್ಮಿ ಇರ್ಬೋದು, ಪ್ಯಾಂಥರ್ ಇರ್ಬೋದು, ಎಲ್ಲ
ಸಂಘಟನೆಕಾರರು 21ರಂದು ಬೀದರ್ ಜಿಲ್ಲಾ ಕೇಂದ್ರಕ್ಕೆ ಬಂದು ಈ ಹೋರಾಟಕ್ಕೆ ಕೈ ಜೋಡಿಸಿ ಇದೇನು ಅಮಾನವೀಯ ಘಟನೆಗಳು ಈ ದೇಶದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಅಸ್ತಿತ್ವಕ್ಕೆ ಬಂದ ಮೇಲೆ ಶೋಷಿತರ ಮೇಲೆ ನಿರಂತರವಾಗಿ ಶೋಷಿತರ ನಾಯಕರ ಮೇಲೆ ನಿರಂತರವಾಗಿ ಅವಮಾನ ಮಾಡೋದು ಮತ್ತು ನ್ಯಾಯ ಕೇಳಕ್ಕೆ ಹೋಗಿ ಯುವಕರು ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಲಾಠಿ ಪ್ರಹಾರ ಮಾಡಿ ಅವ್ರ ಮೇಲೆ ಅವರ ಹೋರಾಟಕ್ಕೆ ದಮನ ಮಾಡ್ತಕ್ಕಂಥ ಏನು ಕೃತ್ಯ BJP RSSನ ನೇತೃತ್ವದ ಮೋದಿ ಸರ್ಕಾರದ ಕೃತ್ಯವನ್ನು ಖಂಡಿಸ್ತೀವಿ. ಅಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಹೋರಾಟಕ್ಕೆ ಭಾಗವಹಿಸಿ ಒಬ್ಬ ರಾಷ್ಟ್ರ ನಾಯಕನಿಗೆ ಖರ್ಗೆ ಅವರಿಗೆ ಆಗಿರ್ತಕ್ಕಂಥ ಅವಮಾನವನ್ನು ಪ್ರತಿಭಟನೆ ಮೂಲಕ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಣ ಅಂತಕ್ಕಂಥ ಮಾತನ್ನು ಈ ಸುದ್ದಿಗೋಷ್ಠಿ ಮೂಲಕ ಹೇಳುತ್ತಾ ಈ ಸುದ್ದಿಗೋಷ್ಠಿ ಪ್ರತಿಭಟನೆ ಇದೆ. ಪ್ರತಿಭಟನೆ ಸಾಂಕೇತಿಕ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಾವು ನಮ್ಮ ಹಕ್ಕೊತ್ತಾಯ ಪತ್ರವನ್ನು ಕಳಿಸ್ತಕ್ಕಂಥ ಒಂದು ಹೋರಾಟವನ್ನು ರೂಪಿಸಿದ್ದೇವೆ. ಇದೇ ಈ ರೀತಿ ದೇಶದಲ್ಲಿ ಶೋಷಿತರ ಮೇಲೆ, ಹಿಂದುಳಿದವರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ ಭಾಜಪ ಮತ್ತು RSS, ಬಜರಂಗದಳ, VHP, ಶಿವಸೇನಾ ಏನು ಬಲಪಂಥಿ ವಿಚಾರಧಾರೆಗಳು ಏನು 50 ವರ್ಷ ಸ್ವತಂತ್ರ ಪೂರ್ವದಲ್ಲಿ ಶೋಷಿತರ ಮೇಲೆ ಏನು ಅನ್ಯಾಯ ಅತ್ಯಾಚಾರ ಆಗ್ತಿತ್ತು ಅದನ್ನು ಮುಂದುವರಿಸಬೇಕು. ಅದರಲ್ಲಿ ಜಾತಿ ಆಧಾರದ ಮೇಲೆ ಇವರನ್ನು ಶೋಷಣೆ ಮಾಡ್ತಕ್ಕಂಥ ಕೆಲಸ ಏನು RSS ಮತ್ತು BJPಯ ಸಂಘಟನೆಕಾರರು ಮಾಡ್ತಾ ಇದ್ದಾರೆ. ಮತ್ತು ಭಾಜಪ ಮತ್ತು RSS ಇಂಥ ವಿಚಾರಗಳಿಗೆ ಪ್ರತಿಕ್ರಿಯೆ ಕೊಡಲ್ಲ. ಇದರ ಅರ್ಥ ಇಂಥ ಘಟನೆಗೆ RSS BJP ಉತ್ತೇಜನ ಕೊಡ್ತಾ ಇದೆ ಅಂತ ಸಾಬೀತಾಗ್ತಾ ಇದೆ. ಅದಕ್ಕಾಗಿ ಖರ್ಗೆ ಅವ್ರ ಮೇಲೆ ಆದಂಥ ಅವಮಾನ ಅಲ್ಲ, ಅದು ಇಡೀ ಭಾರತ ದೇಶದ 140 ಕೋಟಿ ಜನರ ಮೇಲೆ ಆಗಿರ್ತಕ್ಕಂಥ ಅವಮಾನ. ಅದನ್ನು ಖಂಡಿಸಿ 21ಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮ ಸುದ್ದಿ ಮಾಧ್ಯಮದ ಮೂಲಕ ಎಲ್ಲ ವಿಚಾರಧಾರೆಗಳು, ಪ್ರಗತಿಪರ ಚಿಂತನೆ ಉಳ್ಳವರು, ಸಾಹಿತಿಗಳು, ಬುದ್ಧಿಜೀವಿಗಳು, ದಲಿತ ಸಂಘರ್ಷ ಸಮಿತಿ, ದಲಿತ್ ಪ್ಯಾಂಥರ್, ಭೀಮ್ ಆರ್ಮಿ, BSP ಯಾರು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿಸಬೇಕಂತಕ್ಕಂಥ ಕಾನ್ಸೆಪ್ಟ್ ಇದು ಅವರೆಲ್ಲರೂ ಒಂದು ಈ ಹೋರಾಟಕ್ಕೆ ಕೈ ಜೋಡಿಸ್ಬೇಕಂತ ತಮ್ಮ ಮೂಲಕ ವಿನಂತಿ ಮಾಡ್ಕೊತಾ ಇದ್ದೀನಿ. ಜೈ ಭೀಮ್, ಜೈ ಸಂವಿಧಾನ್, ಜೈ ಭಾರತ್.